Now we shall be discussing about an important topic, radioimmunoassay. This is important for the examination. Examination ಅಷ್ಟೇ ಅಲ್ಲ, ಎಕ್ಸಾಮಿನೇಷನ್ ಅಂತೂ ಬರುತ್ತೆ, ಬಟ್ ಇನ್ ಡೆಪ್ತ್ ನೀವು ಇದರಲ್ಲಿ ತಿಳ್ಕೊಳ್ಳೋದು ಬೇಕಾಗಿಲ್ಲ. ಬಟ್ ಈವನ್ ಅದರ್ವೈಸ್ ಫಾರ್ ಯುವರ್ ಪ್ರಾಕ್ಟಿಕಲ್ ಪಾಯಿಂಟ್ ಆಫ್ ವ್ಯೂ, ನೀವು ರೇಡಿಯೋಇಮ್ಯುನೋಅಸ್ಸೇ ಇಸ್ ಎ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಯು. ಸೊ ಈ ರೇಡಿಯೋಇಮ್ಯುನೋಅಸ್ಸೇ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. Radioimmunoassay was first described in 1960 for the measurement of endogenous plasma. ಈ ಇಬ್ಬರು ಸೈಂಟಿಸ್ಟ್ಗಳು ಸೋಲಮನ್ ಮತ್ತೆ ರೋಸಾಲಿನ್, ಇವಿಬ್ಬರು ಸೈಂಟಿಸ್ಟ್ಗಳು ಏನು ಮಾಡಿದ್ರು, ದೇ ಫಸ್ಟ್ ಡಿಸ್ಕ್ರೈಬ್ಡ್ ಅಂಡ್ ದೇ ಇವನ್ ಗಾಟ್ ನೊಬೆಲ್ ಅವಾರ್ಡ್, ನೊಬೆಲ್ ಪ್ರೈಸ್ ಗೊತ್ತಲ್ಲ, ನೊಬೆಲ್ ಪ್ರೈಸ್ ಫಾರ್ ದಿಸ್ ರೇಡಿಯೋಇಮ್ಯುನೋಅಸ್ಸೇ. ಏನಿದೆ ರೇಡಿಯೋಇಮ್ಯುನೋಅಸ್ಸೇ ಅಂತಂದ್ರೆ, ಇದರಲ್ಲಿ ದೇ ವಿಲ್ ಇಮ್ಯುನೋ ಅಸ್ಸೇ, ಇಟ್ ಈಸ್ ಆನ್ ಇಮ್ಯುನೋ ಅಸ್ಸೇ. ಬರ್ಕೊಳ್ರಿ ಇದನ್ನೆಲ್ಲ ನಾನು ಬರೆದಿರೋದನ್ನ. ಓಕೆ, ಇಟ್ ಇಸ್ ಅನ್ ಇಮ್ಯುನೋಅಸ್ಸೇ ಅಂದ್ರೆ ಇಟ್ ಇಸ್ ಅ ಇಮ್ಯುನಾಲಜಿಕಲ್ ರಿಯಾಕ್ಷನ್ ಅನ್ನು ಯೂಸ್ ಮಾಡ್ತಾರೆ. ಇಮ್ಯುನಾಲಜಿಕಲ್ ರಿಯಾಕ್ಷನ್ ಅಂದ್ರೆ ಏನು ಗೊತ್ತು ನಿಮಗೆ? antigen ಮತ್ತೆ antibody complexes, this is a immunological reaction. So the principle of immunological reaction ಯೂಸ್ ಮಾಡ್ತಾರೆ. ಮತ್ತು ಅಷ್ಟೇ ಅಲ್ಲ, ಅದರಲ್ಲಿ ರೇಡಿಯೋ ಏನಂದ್ರೆ ರೇಡಿಯೋ ಐಸೋಟೋಪಿನ್ ಯೂಸ್ ಮಾಡ್ತಾರೆ. ಸೊ ಇಟ್ ಈಸ್ ಅನ್ immunological assay that analyzes the presence of antigen in a highly sensitive sample. Okay, it can determine ಎನಿ ಬಯಾಲಜಿಕಲ್ ಸ್ಯಾಂಪಲ್ ಫಾರ್ ಎ ಪರ್ಟಿಕ್ಯುಲರ್ ಆಂಟಿಬಾಡಿ. ಯಾವುದೇ ಬಯಾಲಜಿಕಲ್ ಸ್ಯಾಂಪಲ್ ಅಲ್ಲಿ ನಮಗೆ ಬೇಕಾಗಿರುವಂಥ ಆಂಟಿಬಾಡಿನ ಕಂಡುಹಿಡಿದಕ್ಕೆ ಯೂಸ್ ಮಾಡ್ತೀವಿ. ಇಟ್ ಈಸ್ ಯೂಸ್ ಟು ಡಿಟರ್ಮಿನ್ ದ ಕಾನ್ಸಂಟ್ರೇಷನ್. ಓಕೆ, ಕಾನ್ಸಂಟ್ರೇಷನ್ ಅಂತಂದ್ರೇನು, ಎಷ್ಟು ಪ್ರಮಾಣದಲ್ಲಿದೆ. ಓಕೆ, ನಂಬರ್ ಒನ್ ಕ್ವಾಲಿಟೇಟಿವ್, ಇಟ್ ಈಸ್ ಎ ಕ್ವಾಲಿಟೇಟಿವ್ ಟೆಸ್ಟ್. ಕ್ವಾಲಿಟೇಟಿವ್ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ವೈರಸ್ ಇನ್ಫೆಕ್ಷನ್ ಇದೆಯಾ ಇಲ್ಲ, ವೆದರ್ ಇಟ್ ಇಸ್ ಪ್ರೆಸೆಂಟ್ ಆರ್ ನಾಟ್. ನೀವು ಕೋವಿಡ್ ಟೆಸ್ಟಿಂಗ್ ಅಲ್ಲಿ ನೋಡಿರ್ಬೋದು. ಓಕೆ, ದಟ್ ಈಸ್ ಎಲೈಸಾ ಬಿಡ್ರಿ. ಆದರೆ ನಾವು ಕ್ವಾಲಿಟೇಟಿವ್ ಟೆಸ್ಟಿಂಗ್ ಅಂತಂದ್ರೆ ಹೆಂಗೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅಷ್ಟೇ, ಎಷ್ಟಿದೆ ವೈರಸ್ಸು ಅಂತಿಲ್ಲ. ಓಕೆ, ನೀವು ಕಾರ್ಡ್ ಟೆಸ್ಟ್ ಮಾಡಿ ನೋಡಿರ್ತೀರಿ, ಸೆಲ್ಫ್ ಟೆಸ್ಟಿಂಗ್, ದಟ್ ಈಸ್ ಎಲೈಸಾ ಕಿಟ್. ಇದು ರೇಡಿಯೋಇಮ್ಯುನೋಅಸ್ಸೇ ಸಿಮಿಲರ್ ಟೆಸ್ಟ್, ಬಟ್ ಅಲ್ಲಿ ಯೂಸ್ ಮಾಡ್ತಿರೋದು ಒಂದು ಎನ್ಸೈಮ್ ರಿಯಾಕ್ಷನ್ ಅನ್ನು ಯೂಸ್ ಮಾಡ್ತಾರೆ ಎಲೈಸಾ ಅಲ್ಲಿ, ಇಲ್ಲಿ ರೇಡಿಯೋ ಐಸೋಟೋಪ್. ಸೊ ದಿಸ್ ಕೆನಾಟ್ ಬಿ ಡನ್ ಇನ್ ಎ ಹೋಮ್ ಕಿಟ್, ಬಟ್ ಎಲೈಸಾದ ಅಡ್ವಾಂಟೇಜ್ ಅಂದ್ರೆ ಕ್ವಿಕ್, ಹೋಮ್ ಕಿಟ್ ಅಲ್ಲಿ ಯೂಸ್ ಮಾಡ್ತಾರೆ. ಓಕೆ, ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಇಟ್ ಈಸ್ ಎ ಕ್ವಾಲಿಟೇಟಿವ್ ಟೆಸ್ಟ್, ಕ್ವಾಲಿಟೇಟಿವ್ ಆಸ್ ವೆಲ್ ಆಸ್ ಕ್ವಾಂಟಿಟೇಟಿವ್. ಕ್ವಾಂಟಿಟೇಟಿವ್ ಕ್ವಾಲಿಟೇಟಿವ್ ಅಂದ್ರೇನು? ಕ್ವಾಲಿಟೇಟಿವ್ ಅಂದ್ರೆ ಬರೇ ವೆದರ್ ದರ್ ಇಸ್ ಇನ್ಫೆಕ್ಷನ್ ಆರ್ ನಾಟ್, ಹೆಪಟೈಟಿಸ್ ಬಿ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅಷ್ಟೇ ಗೊತ್ತಾಗುತ್ತೆ. ಕ್ವಾಂಟಿಟೇಟಿವ್ ಅಂದ್ರೆ ವೈರಾಣುಗಳ ಸಂಖ್ಯೆ ಎಷ್ಟಿದೆ, ಅದು ಕ್ವಾಂಟಿಟೇಟಿವ್ ಅಲ್ಲಿ. ಉದಾಹರಣೆಗೆ ಇನ್ನೊಂದು, ಇನ್ಸುಲಿನ್ ಸಿ ಪೆಪ್ಟೈಡ್ ಇವರ ಬ್ಲಡ್ ಅಲ್ಲಿ ಇದೆಯಾ ಇಲ್ಲ, ಈ ಹಾರ್ಮೋನ್ ಇದೆಯಾ ಇಲ್ಲ ಅಷ್ಟೇ. ಹಾರ್ಮೋನ್ ಎಷ್ಟು ಪ್ರಮಾಣದಲ್ಲಿದೆ ಅದು ಕ್ವಾಂಟಿಟೇಟಿವ್. ಸೊ ಇಟ್ ಈಸ್ ಎ ಹೈಲಿ ಸೆನ್ಸಿಟಿವ್ ಟೆಸ್ಟ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಕ್ವಾಲಿಟೇಟಿವ್ ಆಸ್ ವೆಲ್ ಆಸ್ ಕ್ವಾಂಟಿಟೇಟಿವ್ ಅನಾಲಿಸಿಸ್. ಫಾರ್ ಎಕ್ಸಾಮ್ ಪರ್ಪಸ್ ಇದನ್ನ ಬರ್ಕೊಡ್ರಿ. ಏನಂತ ಪ್ರಶ್ನೆ ಬರುತ್ತೆ ಇದರಲ್ಲಿ ಅಂತಂದ್ರೆ, ವಾಟ್ ಈಸ್ ರೇಡಿಯೋಇಮ್ಯುನೋಅಸ್ಸೇ and what is the principle of radioimmunoassay? This question has repeated literally many times, ಬಹಳ ಸರ್ತಿ ರಿಪೀಟ್ ಆಗಿದೆ ಈ ಪ್ರಶ್ನೆ. ಸೊ ಇದನ್ನು ನೆನಪಿಟ್ಕೊಳ್ರಿ, ರೈಟ್? ಓಕೆ, advantages of radioimmunoassay: it can determine the presence of antigen even in a small sample size. ಬಹಳ ಸ್ವಲ್ಪ ಪ್ರಮಾಣದಲ್ಲಿದ್ರೂ ಕೂಡ it can determine the presence of antigen. It is a sensitive and specific type of immunoassay. It is very sensitive and specific. Very sensitive ಅಂದ್ರೆ ಪ್ರಮಾಣ ಕಡಿಮೆ ಇದ್ರೂ ಕೂಡ it will recognize the presence of antibody. Specific ಅಂತಂದ್ರೆ, ನೀವು ಹೆಪಟೈಟಿಸ್ ಬಿ ಬೇಕಾಗಿದ್ರೆ, ಹೆಪಟೈಟಿಸ್ ಬಿ ದಲ್ಲಿ ಮತ್ತೆ ಬೇರೆ 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 ಫಾರ್ಮ್ಸ್ ಇದಾವೆ ಅಂತ ಅನ್ಕೊಳ್ರಿ, 1 2 3 4 ವಾಟ್ ಎವರ್ ಇಟ್ ಇಸ್. ಸೊ ನೀ ಹೆಪಟೈಟಿಸ್ B1 ಬೇಕಂದ್ರೆ B1 ಅನ್ನ ನೀವು ಕಂಡುಹಿಡಿಯಬಹುದು, B2 ಬೇಕಂದ್ರೆ B2 ನ ಕಂಡುಹಿಡಿಯಬಹುದು, B3 ಬೇಕಂದ್ರೆ B3 ಕಂಡುಹಿಡಿಯಬಹುದು. ವೆರಿ ಸ್ಪೆಸಿಫಿಕ್, ನಿಮಗೆ ಯಾವ್ದು ಬೇಕೋ ಎಕ್ಸಾಕ್ಟ್ಲಿ ಅದನ್ನೇ ನೀವು ಟೆಸ್ಟ್ ಮಾಡಬಹುದು. ನೀವು ಅದರ ತಕ್ಕಂಗೆ ನೀವು ಕಿಟ್ ರೆಡಿ ಮಾಡ್ಕೋಬೇಕು. ಓಕೆ, ಸೊ ದಿಸ್ ಇಸ್ ದ ಅಡ್ವಾಂಟೇಜ್. ಇಟ್ ಕ್ಯಾನ್ ಡಿಟರ್ಮಿನ್ ಈವನ್ ಇನ್ ಎ ಸ್ಮಾಲ್ ಸ್ಯಾಂಪಲ್ ಸೈಜ್, ಇಟ್ ಈಸ್ ವೆರಿ ಸೆನ್ಸಿಟಿವ್ ಅಂಡ್ ಇಟ್ ಈಸ್ ವೆರಿ ಸ್ಪೆಸಿಫಿಕ್. ಯಾವ್ಯಾವ ರಿಯೇಜೆಂಟ್ಸ್ ಯೂಸ್ಡ್ ಫಾರ್ ಪರ್ಫಾರ್ಮಿಂಗ್ ರೇಡಿಯೋಇಮ್ಯುನೋಅಸ್ಸೇ, ಇದು ಕೂಡ ಒಂದ್ಸರ್ತಿ ಕ್ವಶನ್ ಆಗಿ ಬಂದಿದೆ. ಓಕೆ, 5 ಮಾರ್ಕ್ಸ್ ಬಂದ್ರೆ ಇದೆಲ್ಲ ಪಾಯಿಂಟ್ಸ್ ನೀವು ಬರೀಬೇಕು. 3 ಮಾರ್ಕ್ಸ್ ಬಂದ್ರೆ ಆ ಪರ್ಟಿಕ್ಯುಲರ್ ಪಾಯಿಂಟ್ಸ್ ಏನೇನು ಕೇಳಿರ್ತಾರೆ, ರಿಯೇಜೆಂಟ್ಸ್ ಯೂಸ್ಡ್ ಇನ್ ರೇಡಿಯೋಇಮ್ಯುನೋಅಸ್ಸೇ 3 ಮಾರ್ಕ್ ಕ್ವಶನ್ ಕೇಳಿದ್ರೆ ನೀವು ಇದನ್ನು ಬರೀಬೇಕು. ಇಟ್ ಹ್ಯಾಸ್ ಗಾಟ್ ಟ್ರೇಸರ್, ಬೈಂಡರ್. ಬೈಂಡರ್ ಅಂದ್ರೆ ಆಂಟಿಬಾಡಿ. ಓಕೆ, ಸಾಲಿಡ್ ಫಾರ್ಮ್, ದಟ್ ಇಸ್ ಸ್ಟ್ಯಾಂಡರ್ಡ್ ಫಾರ್ಮ್, ದಟ್ ಇಸ್ ಪ್ಯೂರ್ ಫಾರ್ಮ್, ಫ್ರೀ ಹ್ಯೂಮನ್ ಆಂಟಿಸೆರಮ್ ಅಂಡ್ ಸೆಪರೇಷನ್ ಮೆಥಡ್ಸ್.
ಪ್ರಿನ್ಸಿಪಲ್ಸ್ ಆಫ್ ರೇಡಿಯೋ ಇಮ್ಯುನೋ ಅಸ್ಸೇ. ಓಕೆ, 5 marks ಅಲ್ಲಿ ಇದು ಬರೀಬೇಕು. There are these uses 3 major principles: strong immune binding reaction of antigen and antibody. Antigen ಮತ್ತೆ antibody strongly they are bound by immune reaction, that you have to utilize. Next, competitive binding reaction. Competitive binding ಅಂತಂದ್ರೆ ಏನು? Okay, I hope you understand what is competitive binding. Enzymes ಅಲ್ಲಿ ನೀವು ಚಾಪ್ಟರ್ ಅಲ್ಲಿ ನೋಡಿರ್ತೀರಿ. Competitive binding ಅಂತಂದ್ರೆ ರೈಟ್, ಇಲ್ಲೊಂದು ಬೈಂಡಿಂಗ್ ಸೈಟ್ ಇದೆ ಅಂತ ಅನ್ಕೊಳ್ರಿ. ರೈಟ್, ಇಲ್ಲಿ ಆಂಟಿಬಾಡಿ ಒಂದು ಬಂದು ಬೈಂಡ್ ಆಗಿದೆ. ಸೊ ನೀವು ಇನ್ನಷ್ಟು ಆಂಟಿಬಾಡೀಸ್ ಅನ್ನ ಆಡ್ ಮಾಡಿದ್ರೆ ಏನಾಗುತ್ತೆ, ಬೇರೆ ಆಂಟಿಬಾಡೀಸ್ ಏನ್ ಮಾಡ್ತವೆ, ಇದನ್ನ ಅಲ್ಲಿಂದ ಸರಿಸಿ ಕಾಂಪಿಟೇಷನ್ ಮಾಡ್ತವೆ. ಓಕೆ, ದೇ ವಿಲ್ ಗೋ ಅಂಡ್ ಬೈಂಡ್. ದಟ್ ಈಸ್ ಕಾಲ್ಡ್ ಕಾಂಪಿಟೇಟಿವ್ ಬೈಂಡಿಂಗ್ ರಿಯಾಕ್ಷನ್. ನೆಕ್ಸ್ಟ್, ರೇಡಿಯೋ ಎಮಿಷನ್. ದೀಸ್ ಆಂಟಿಬಾಡೀಸ್ ಏನಿರ್ತಾವಲ್ಲ, ಇದಕ್ಕೆ ನಾವು ರೇಡಿಯೋ ಐಸೋಟೋಪ್ಸ್ ನ ಟ್ಯಾಗ್ ಮಾಡಿರ್ತೀವಿ. ರೇಡಿಯೋ ಐಸೋಟೋಪ್ಸ್. ರೇಡಿಯೋ ಐಸೋಟೋಪ್ಸ್ ಅಂತಂದ್ರೆ there are few molecules or atoms which can emit radiations. Okay, ಈಗ iodine 131, this can emit radiation. ಅಥವಾ thorium. So this can emit radiation, or iodine 131 can emit radiation. So ಇದನ್ನ ಏನ್ ಮಾಡ್ತೀವಿ ನಾವು, ಈ ಆಂಟಿಬಾಡೀಸ್ ಜೊತೆಗೆ, ಓಕೆ, ಈ ಆಂಟಿಬಾಡೀಸ್ ಜೊತೆಗೆ, ಸಾರಿ, ಫಾರ್ ಎಕ್ಸಾಂಪಲ್ ಇದೊಂದು ಆಂಟಿಬಾಡಿ ಇದೆ, ಈ ಆಂಟಿಜನ್ ಬೈಂಡ್ ಆಗಿದೆ, ಇದಕ್ಕೆ ನಾವು ಏನ್ ಮಾಡ್ತೀವಿ, ಇದ್ರ ಜೊತೆಗೆ ಅಟ್ಯಾಚ್ ಮಾಡಿರ್ತೀವಿ. iodine 131 ಅನ್ನ ಅಟ್ಯಾಚ್ ಮಾಡಿರ್ತೀವಿ. ಸೊ iodine 131 ಏನ್ ಮಾಡ್ತಿರುತ್ತೆ, ರೇಡಿಯೋ ಐಸೋಟೋಪ್ ಇರೋದ್ರಿಂದ, ಓಕೆ, ಇಟ್ ಹ್ಯಾಸ್ ಗಾಟ್ ರೇಡಿಯೋ ಆಕ್ಟಿವಿಟಿ, ರೇಸ್ ಅನ್ನ ಎಮಿಟ್ ಮಾಡ್ತಿರುತ್ತೆ. ಸೊ ಈ ರೇಸ್ ನಾವು ಏನ್ ಮಾಡ್ತೀವಿ, ಅದನ್ನ ಮೆಜರ್ಮೆಂಟ್ ಮಾಡ್ತೀವಿ ಸ್ಪೆಕ್ಟ್ರೋಫೋಟೋಮೀಟರ್ ಮುಖಾಂತರ. ಇದನ್ನ ಮೆಜರ್ ಮಾಡಿ, ಸೊ ಬೇಸ್ಡ್ ಆನ್ ದಿಸ್ ಇದೆಯಾ ಎಲ್ಲ ಅಂತ ನಾವು ಕಂಡುಹಿಡಿತೀವಿ. ಸೊ ಇಟ್ ಹ್ಯಾಸ್ ಗಾಟ್ 3 ಪ್ರಿನ್ಸಿಪಲ್ಸ್. ಇವು 3 ಪ್ರಿನ್ಸಿಪಲ್ಸ್ ಅನ್ನ ನೀವು ಬರೀಬೇಕು. ಯೂಸಸ್ ಆಫ್ ರೇಡಿಯೋ ಇಮ್ಯುನೋಅಸ್ಸೇ. ದಿಸ್ one is used in pharmacology, quantification of drugs, toxins, hormones, vitamins, levels measure ಮಾಡಲಿಕ್ಕೆ, disease diagnosis, viral infections, for example hepatitis B, and detection of cancer and leukemia, detection of allergies, and treatment of diseases. In few treatment of diseases, diagnosis and disease treatment also this can be used. So this is about radio immunoassay. Okay, ಇನ್ ಬ್ರೀಫ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂತಂದ್ರೆ ಹೆಂಗೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಪರ್ಸನ್ ಎ ಇದ್ದಾನೆ, ಇವನ ಬ್ಲಡ್ ಅಲ್ಲಿ ನಮಗೆ ಏನ್ ಕಂಡುಹಿಡಿಯಬೇಕು, ವೆದರ್ ಹಿ ಹ್ಯಾಸ್ ಗಾಟ್ ಹೆಪಟೈಟಿಸ್ ಬಿ ಆರ್ ನಾಟ್ ಅಂತ ನಮಗೆ ಕಂಡುಹಿಡಿಯಬೇಕಾಗಿದೆ. ವಿ ವಾಂಟ್ ಟು ಫೈಂಡ್ ಔಟ್. ಓಕೆ, ಎ ಈಸ್ ದ ಆಂಟಿಜನ್, ಹೆಪಟೈಟಿಸ್ ಬಿ ಅಂತ ಅನ್ಕೊ, ಸಾರಿ ನೆನ್ಪಿಟ್ಕೊಳ್ಳಿಕ್ಕೆ ನಿಮಗೆ, ಹೆಪಟೈಟಿಸ್ ಬಿ ಇಸ್ ದ ಆಂಟಿಜನ್. ಯಾವುದೇ ಪ್ರೋಟೀನ್ ಇಸ್ ಅನ್ ಆಂಟಿಜನ್. ಸೊ ಸ್ಪೆಸಿಫಿಕಲಿ ನಾವು ಹೆಪಟೈಟಿಸ್ ಬಿ ಇದೆಯಾ ಇಲ್ಲ, ಅದರ ಆಂಟಿಜನ್ಸ್ ಇವನ್ ಬ್ಲಡ್ ಅಲ್ಲಿ ಇದೆಯಾ ಇಲ್ಲ, ಸಿರಮ್ ಅಲ್ಲಿ ಅಂತ ಫಸ್ಟ್ ಏನ್ ಮಾಡ್ತೀವಿ ನಾವು, ಒಂದು ಇದನ್ನ ಬೀಕರ್ ತಗೋಣ. ಓಕೆ, ದೀಸ್ ಆರ್ ಮೈಕ್ರೋವೆಲ್ಸ್. ಓಕೆ, ಮೈಕ್ರೋವೆಲ್ ಟ್ರೇ ಇರ್ತಾವೆ. ಸೊ ಅದರಲ್ಲಿ ಮೊದಲೇ ನಾವು ಏನ್ ಮಾಡಿರ್ತೀವಿ, ವಿ ವುಡ್ ಹ್ಯಾವ್ ಇದರಲ್ಲಿ ಕೆಳಗಡೆ ಆಂಟಿಬಾಡಿ, ಅದರ ಸ್ಪೆಸಿಫಿಕ್ ಆಂಟಿಬಾಡಿ ಏನಿರ್ತಾವೆ ಅಟ್ಯಾಚ್ ಇರ್ತಾವೆ. ಲೆಟ್ ಅಸ್ ಸೇ ಇಷ್ಟು ಆಂಟಿಬಾಡೀಸ್ ಮೊದಲೇ ಏನ್ ಮಾಡಿರ್ತದೆ, ಈ ಮೈಕ್ರೋವೆಲ್ಸ್ ಅಲ್ಲಿ ಅಟ್ಯಾಚ್ಡ್ ಆಗಿರ್ತವೆ. ಫಸ್ಟ್ ನಾವು ಏನ್ ಮಾಡ್ತೀವಿ, ವಾಟ್ ವಿ ವಿಲ್ ಡೂ, ವಿ ವಿಲ್ ಆಡ್ ಈ ಬಿ ಏನಿದೆಯಲ್ಲ, ನಮಗೆ ಹೆಪಟೈಟಿಸ್ ಬಿ ಇದ್ದೆ, ನಾವು ಆಂಟಿಜನ್ ಅನ್ನ ಆಡ್ ಮಾಡ್ತೀವಿ. ಅವು ಏನ್ ಮಾಡ್ತವೆ, ಇಲ್ಲಿ ಹೋಗಿ ಬೈಂಡ್ ಮಾಡ್ತಾವೆ. ಇದು ರೇಡಿಯೋ ಏನಿರ್ತದೆ, ಇದು ದೀಸ್ ಆರ್ ರೇಡಿಯೋ ಐಸೋಟೋಪ್ಸ್. ಇದು ರೇಡಿಯೋ ಐಸೋಟೋಪ್ಸ್ ಇರ್ತಾವೆ. ಸೊ ಒಂದ್ಸರ್ತಿ ಇದು ಮಾಡಿದ್ಮೇಲೆ ನಾವು ಇದರದ್ದು ರೇಡಿಯೋ ಆಕ್ಟಿವಿಟಿ ಎಷ್ಟಿದೆ, ಎಷ್ಟು ರೇಸ್ ಎಮಿಟ್ ಮಾಡ್ತಾ ಇದ್ದಾವೆ ಅದನ್ನ ಮೆಜರ್ಮೆಂಟ್ ಮಾಡ್ತೇವೆ. ಓಕೆ, ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ರೈಟ್, ನಾವು ಬಿ ಇದೆಯಾ ಇಲ್ಲ ನಾವು ಚೆಕ್ ಮಾಡಬೇಕಾಗಿದೆ. ಸೊ ನಾವೇನ್ ಮಾಡ್ತೀವಿ, ಅದರ ಸ್ಪೆಸಿಫಿಕ್ ಆಗಿರುವಂತ ವೆಲ್ ಅನ್ನ ತಗೊಂಡು ನಾವು ಅದರ ಆಂಟಿಬಾಡಿ ಕೋಟೆಡ್ ಇರ್ತಾವ ಮುಂಚೆನೆ. ಸೊ ಅದ್ರ ಮೇಲೆ ಬಿ ಆಂಟಿಜನ್ದೇ ನಾವು ರೇಡಿಯೋ ಐಸೋಟೋಪ್ಸ್ ಅನ್ನ ಹಾಕ್ತೀವಿ. ಸೊ ಲೆಟ್ ಅಸ್ ಸೇ ರೇಡಿಯೋ ಆಕ್ಟಿವಿಟಿ ಮೆಜರ್ ಮಾಡಿದ ಮೇಲೆ
100% ಇದೆ ಅಂತ ಅನ್ಕೊಳ್ರಿ. ಓಕೆ, ನಾವೀಗ ಏನು ಮಾಡ್ತೀವಿ, ಈ ಸಿರಮ್ ನಾವೇನು ಮಾಡ್ತೀವಿ, ನಾವು 1 ml ಆಫ್ ಸಿರಮ್ ಅನ್ನ ತಗೊಂಡು ಇದ್ರ ಮೇಲೆ ಹಾಕ್ತೀವಿ. ಸೊ ಅದರಲ್ಲಿ ಲೆಟ್ ಅಸ್ ಸೇ 1 ನ್ಯಾನೋಗ್ರಾಮ್ಸ್ ಆಫ್ ಓಕೆ ಅದು ಆಂಟಿಬಾಡಿ ಇದೆ. ಸೊ ಇದನ್ನು ಹಾಕಿದ ಮೇಲೆ ಅಕಸ್ಮಾತ್ ಈ ಎ ಮನುಷ್ಯನ ಬ್ಲಡ್ ಅಲ್ಲಿ ಬಿ ಆಂಟಿಬಾಡಿ ಇರಲೇ ಇಲ್ಲ ಅಂತಂದ್ರೆ, ನಾವು ಸಿರಮ್ ಹಾಕಿದ್ವಪ್ಪ, ಬಿ ಆಂಟಿಬಾಡಿ ಇರಲೇ ಇಲ್ಲ ಅಂತಂದ್ರೆ ಅವು ಇಲ್ಲಿ ಬಂದು ಅಟ್ಯಾಚ್ ಆಗಲ್ಲ. ರೈಟ್? ಓಕೆ, ರೈಟ್. ಇಲ್ಲಿ ಬಿ, ಇವನ್ ಬ್ಲಡ್ ಅಲ್ಲಿ ಬಿ ಇದೆ, ಈ ಬಿ ಆಂಟಿಬಾಡೀಸು ಇರಲಿಲ್ಲ ಅಂತಂದ್ರೆ ಅಟ್ಯಾಚ್ ಆಗಲ್ಲ. ಈ ಬಿ ಆಂಟಿಬಾಡೀಸ್ ಇದ್ವು ಅಂತಂದ್ರೆ ಅವನ ಸಿರಮ್ ಅಲ್ಲಿ ಇವು ಬಂದು ಏನು ಮಾಡ್ತಾವೆ, ಇವು ಬಂದು ಅಟ್ಯಾಚ್ ಆಗ್ತಾವೆ. ಓಕೆ, ಇವನ್ನ ಕಿತ್ತು ಹೊರಗಡೆ ಹಾಕ್ತಾವೆ. ಅಂದ್ರೆ 3 ಬಿ ದೇ ವಿಲ್ ಕಮ್ ಔಟ್, ದೀಸ್ ಬೀಸ್ ವಿಲ್ ಕಮ್ ಔಟ್. ರೈಟ್? ದೀಸ್ 3 ಬಿನ ರಿಪ್ಲೇಸ್ ಮಾಡಿಬಿಡ್ತಾವೆ. ಸೊ 3 ಕಡೆ ಇದು ಅಟ್ಯಾಚ್ ಆಯಿತು. ಇದ್ರೆ ಮಾತ್ರ, ಬ್ಲಡ್ ಅಲ್ಲಿ ಇದ್ರೆ ಮಾತ್ರ. ಬ್ಲಡ್ ಅಲ್ಲಿ ಇರಲಿಲ್ಲ ಅಂತಂದ್ರೆ ಸೊ ರೇಡಿಯೋ ಆಕ್ಟಿವಿಟಿ ವಿಲ್ ರಿಮೇನ್ 100%. ಅದು ಬ್ಲಡ್ ಅಲ್ಲಿ ಇದ್ರೆ ರೇಡಿಯೋ ಆಕ್ಟಿವಿಟಿ ಏನಾಗುತ್ತೆ, it will decrease. ಆ ರೇಡಿಯೋ ಆಕ್ಟಿವಿಟಿ ವಿಲ್ ಡಿಕ್ರೀಸ್. ಈಗ ನೆಕ್ಸ್ಟ್, ದಿಸ್ ಈಸ್ ದ ಮೆಥಡ್ ಇನ್ ವಿಚ್ ರೇಡಿಯೋ ಇಮ್ಯುನೋ ಅಸೇ ಇಸ್ ಡನ್. ಓಕೆ, ಈಗ 1 ನ್ಯಾನೋಗ್ರಾಮ್ ಹಾಕಿದಾಗ ಒಂದೇ ಒಂದು ಬಿ ರಿಪ್ಲೇಸ್ ಮಾಡ್ತಂದ್ರೆ ಇದರ ರೇಡಿಯೋ ಆಕ್ಟಿವಿಟಿ 90% ಆಗಿದೆ ಅಂತ ಅನ್ಕೋಣ. 2 ml ಹಾಕಿದಾಗ ಇದರ ರೇಡಿಯೋ ಆಕ್ಟಿವಿಟಿ 80% ಆಗಿದೆ ಅಂತ ಅನ್ಕೋಣ. ಸೊ ಲೈಕ್ ದಿಸ್, ವೆನ್ ವಿ ಡೂ ಕೀಪ್ ಡೂಯಿಂಗ್ ದಿಸ್ ಪ್ರೊಸೀಜರ್, ದಿಸ್ ಈಸ್ ಕಾಲ್ಡ್ ಕಾಂಪಿಟೇಟಿವ್ ಬೈಂಡಿಂಗ್. ಈ ಬ್ಲಡ್ ಅಲ್ಲಿರೋ ಬಿ ಏನ್ ಬಂದು ಇಲ್ಲಿ ಅಟ್ಯಾಚ್ ಆಗ್ತದೆ. ಸೊ ಇಟ್ ಈಸ್ ಕಾಲ್ಡ್, ಇಟ್ ಕಾಂಪೀಟ್ಸ್ ಅಂಡ್ replaces the radio iodine tagged hepatitis B or whichever antigen you want. So this is how radio immunoassay is done. But for your examination purposes, ನೀವು ಇದನ್ನ ಬರ್ಕೊಳ್ರಿ. ಇಷ್ಟು ಬರ್ಕೊಂಡ್ರೆ, ಇಷ್ಟು ಬರೆದ್ರೆ it is more than enough for your examination. Thank you.